ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್, ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಓಕೆ, ನೋಡಿ ಈಗ ಅದರಲ್ಲಿ ಫಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಅಂತ ಒಂದು ಇಕ್ವೇಶನ್ ಇದೆ, 2x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10 ಅಂತ ಒಂದು ಇಕ್ವೇಶನ್ ಇದೆ. ಓಕೆ, ಈಗ ನಾವು ಮುಂಚೆ ಮಾಡಿದ್ವಲ್ವಾ ಅದೇ ರೀತಿ ಫಸ್ಟ್ ಕಂಪೇರ್ ಮಾಡಿ ನೋಡೋಣ, ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ. ಆಮೇಲೆ ಕನ್ಸಿಸ್ಟೆಂಟ್ ಬಂದ್ರೆ, ಇಫ್ ಕನ್ಸಿಸ್ಟೆಂಟ್ ಬಂದ್ರೆ ಆಮೇಲೆ ನಾವು ಅದು ಗ್ರಾಫಿಕಲಿ ಸೊಲ್ಯೂಷನ್ ಫೈಂಡ್ ಮಾಡೋಣ. ಓಕೆ, ನೋಡಿ ಯಾವ ರೀತಿ ರೇಷಿಯೋಸ್ ನಾವು ಕಂಪೇರ್ ಮಾಡ್ತಾ ಇದ್ವಿ. a1/a2 ಇಸ್ ಈಕ್ವಲ್ಸ್ ಟು, ನೋಡಿ a1 ಏನಿದೆ ಫಸ್ಟ್ ಇಕ್ವೇಶನ್ ಅಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ 1 ಇದೆ, ಅದೇ ರೀತಿ ಸೆಕೆಂಡ್ ಇಕ್ವೇಶನ್ ಅಲ್ಲಿ 2 ಇದೆ, ಇದನ್ನು ಕ್ಯಾನ್ಸಲ್ ಹೋಗಲ್ಲ, ಸೊ 1/2 ಆಯ್ತು. ನೋಡಿ ಅದೇ ರೀತಿ b1/b2 ಮಾಡೋಣ. b1 ಏನಿದೆ ಕೋಎಫಿಷಿಯಂಟ್ ಆಫ್ y ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಅದೇ ರೀತಿ ಈ ಇಕ್ವೇಶನ್ ಅಲ್ಲಿ ಕೂಡ ಕೋಎಫಿಷಿಯಂಟ್ ಆಫ್ y ಏನಿದೆ 2 ಇದೆ. ನೋಡಿ ಇಲ್ಲಿ ಏನಾಗ್ತಾ ಇದೆ, a1/a2 ಇಸ್ ಈಕ್ವಲ್ಸ್ ಟು b1/b2 ಬಂತಲ್ವಾ, ಸೇಮ್ ಇದೆ ರೇಷಿಯೋಸ್. ಸೊ ನಾವು ಅದಕ್ಕೆ ಕಾನ್ಸ್ಟೆಂಟ್ ಕೂಡ ಕಂಪೇರ್ ಮಾಡೋಣ. ಕಾನ್ಸ್ಟೆಂಟ್ 1 ಕಾನ್ಸ್ಟೆಂಟ್ 2 ಇಸ್ ಈಕ್ವಲ್ಸ್ ಟು, ಕಾನ್ಸ್ಟೆಂಟ್ ಏನಿದೆ 5 ಇದೆ, ಅಪಾನ್ ಇನ್ನೊಂದು ಇಕ್ವೇಶನ್ 10 ಇದೆ. ಇದನ್ನ ಕ್ಯಾನ್ಸಲ್ ಮಾಡಿದ್ರೆ 5 1 5 2 ಸೊ ಏನ್ ಬಂತು 1/2 ಬಂತು. ಇಲ್ಲಿ ಏನಾಗ್ತಾ ಇದೆ, a1/a2 is equals to b1/b2 is equals to c1/c2 ಆಗ್ತಾ ಇದೆ ಅಲ್ವಾ, ಎಲ್ಲ ಈಕ್ವಲ್ ಬರ್ತಾ ಇದೆ ರೇಷಿಯೋಸ್. ಸೊ ಈ ರೀತಿ ಬಂದ್ರೆ ನಾವ್ ಏನಂತ ಹೇಳ್ತೀವಿ, ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಹೇಳ್ತೀವಿ. ಲೈನ್ಸ್ ಕೋಇನ್ಸಿಡೆಂಟ್ ಆದ್ರೆ ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಲ್ವಾ. ಏನಂತ ಹೇಳ್ಬೋದು ನಾವು, ಲೀನಿಯರ್ ಇಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಓಕೆ, ಈಗ ಅವ್ರು ಏನ್ ಹೇಳಿದ್ದಾರೆ, ಕನ್ಸಿಸ್ಟೆಂಟ್ ಅಂತ ಹೇಳಿ ಆಯ್ತು. ಅವ್ರೇನ್ ಹೇಳಿದ್ದಾರೆ, ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಸೊ ಗ್ರಾಫಿಕಲಿ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಏನ್ ಮಾಡ್ಕೋಬೇಕು, ಈ ರೀತಿ ಬಾಕ್ಸ್ ಮಾಡ್ಕೋಬೇಕು. ಎಕ್ಸ್ ವೈ, ಓಕೆ, ನಾವು ವ್ಯಾಲ್ಯೂಸ್ ತಗೊಂಡು ನೋಡಿ, ಫಸ್ಟ್ ಈಕ್ವೇಶನ್ ಏನು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5. ಈಗ ನಾವು ಎಕ್ಸ್ ಗೆ ಒಂದು ವ್ಯಾಲ್ಯೂ ತಗೊಳ್ಳೋಣ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಇಟ್ಕೊಳ್ಳೋಣ. ಸೊ ಎಕ್ಸ್ 1 ಅಂತ ಇಟ್ಕೊಂಡ್ರೆ ಏನಾಗುತ್ತೆ, ಎಕ್ಸ್ ಪ್ಲಸ್ ಅಲ್ಲಿ 1 ಹಾಕಿದ್ವಿ, ವೈ ಇಸ್ ಈಕ್ವಲ್ಸ್ ಟು 5. ಈಗ ವೈ ಇಸ್ ಈಕ್ವಲ್ಸ್ ಟು 5, ಈ 1 ಈಕ್ವಲ್ಸ್ ಟು ಕಡೆ ಬಂದ್ರೆ -1 ಆಯ್ತು. ಸೊ ವೈ ಇಸ್ ಈಕ್ವಲ್ಸ್ ಟು 5 - 1 is 4. ಸೊ 4 ಬಂತು. ಅದೇ ರೀತಿ ಇನ್ನೊಂದು ವ್ಯಾಲ್ಯೂ ಇಡೋಣ, ಸಪೋಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಇಟ್ಕೊಳ್ಳೋಣ, 2. ಸೊ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5 ಅಲ್ವಾ, ನೋಡಿ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ಸ್ ಟು 5, ಎಕ್ಸ್ ಪ್ಲಸ್ ಅಲ್ಲಿ 2 ಹಾಕೋಣ, 5, ವೈ ಇಸ್ ಈಕ್ವಲ್ಸ್ ಟು 5, ಈ 2 ಈಕ್ವಲ್ಸ್ ಟು ಕಡೆ ಬಂದ್ರೆ -2 ಆಯ್ತು. ಸೊ ವೈ ಇಸ್ ಈಕ್ವಲ್ಸ್ ಟು 5 - 2 is 3 ಬಂತು, ಅಂದ್ರೆ ಇಲ್ಲಿ 3 ಬಂತು. ಓಕೆ, ಈಗ ಅದೇ ರೀತಿ ನಾವು ಈ ಈಕ್ವೇಶನ್ ಕೂಡ ಮಾಡೋಣ. ನೋಡಿ ಈ ರೀತಿ ಫಸ್ಟ್ ಬಾಕ್ಸ್ ಹಾಕೋಣ, ಇಲ್ಲಿ ಎಕ್ಸ್ ವೈ, ಓಕೆ, ಈಕ್ವೇಶನ್ ಹಾಕೊಳ್ಳೋಣ. ನೋಡಿ ಇಲ್ಲಿ 2x ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10 ಅಂತ ಇದೆ ಅಲ್ವಾ. ನಾವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾದ್ರೂ ವ್ಯಾಲ್ಯೂ ತಗೊಳ್ಳೋಣ, ನಮಗೆ ವೈ ಬಂದಿದ್ದು ಇಲ್ಲಿ ಹಾಕೋಣ. ನಾವು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳೋಣ. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಂಡ್ರೆ ಇದಿಷ್ಟು 0 ಆಗ್ಬಿಡತ್ತೆ, ನಮ್ಗೆ ಇದಿಷ್ಟೇ ಉಳಿಯತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಂಡ್ರೆ 2 × 0 ಪ್ಲಸ್ 2y ಇಸ್ ಈಕ್ವಲ್ಸ್ ಟು 10. ಇದು 0 ಆಯ್ತು, ಸೊ 2y ಇಸ್ ಈಕ್ವಲ್ಸ್ ಟು 10 ಆಯ್ತು, y ಇಸ್ ಈಕ್ವಲ್ಸ್ ಟು 10, ಈ 2 ಈಕ್ವಲ್ಸ್ ಟು ಕಡೆ ಬಂದ್ರೆ ಡಿವೈಡ್ ಆಯ್ತು, ಕ್ಯಾನ್ಸಲ್ ಮಾಡಿದ್ರೆ 5 ಬಂತು. ಸೊ 5 y ಏನ್ ಬಂತು 5 ಬಂತು. ಈಗ ಇನ್ನೊಂದು ವ್ಯಾಲ್ಯೂ ತಗೋಣ, ಇಫ್
ಸಪೋಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಳ್ಳೋಣ. ಸೊ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕಬೇಕು. 2 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕೋಣ. 2y ಆಸ್ ಇಟ್ ಈಸ್ ಇಡೋಣ. 10. 2 ಅಂದ್ರೆ 2 ಆಯ್ತು. ಪ್ಲಸ್ 2y ಈಸ್ ಈಕ್ವಲ್ಸ್ ಟು 10 ಆಯ್ತು. 2y ಈಸ್ ಈಕ್ವಲ್ಸ್ ಟು 10. ಈ 2 ಈಕ್ವಲ್ಸ್ ಟು ಕಡೆ ಹೋದ್ರೆ -2 ಆಯ್ತು. 10 - 2 ಏನಾಯ್ತು? 8 ಬಂತು. ಸೊ 2y ಈಸ್ ಈಕ್ವಲ್ಸ್ ಟು 8 ಆದ್ರೆ y ಈಸ್ ಈಕ್ವಲ್ಸ್ ಟು 8. ಈ 2 ಈಕ್ವಲ್ಸ್ ಟು ಕಡೆ ಹೋದ್ರೆ ಡಿವೈಡ್ ಆಗುತ್ತೆ. 2 1 2 4. ಸೊ y ಈಸ್ ಈಕ್ವಲ್ಸ್ ಟು 4 ಬಂತು. ಇಲ್ಲಿ x 1 ಇಟ್ಕೊಂಡ್ರೆ y 4 ಬಂತು. ಓಕೆ, ಈಗ ಇದನ್ನ ನಾವು ವ್ಯಾಲ್ಯೂಸ್ ಬರ್ಕೊಳ್ಳೋಣ. ನೋಡಿ, ಫಸ್ಟ್ ಈಕ್ವೇಶನ್ ಏನಿದೆ? x 1 ಇದ್ರೆ y 4 ಇದೆ. ಸೆಕೆಂಡ್ 2 ಇದ್ರೆ y 4 ಇದೆ. ಸೆಕೆಂಡ್ ಈಕ್ವೇಶನ್ ಏನಿದೆ? x 0 ಇದ್ದಾಗ y 5 ಇದೆ. x 1 ಇದ್ರೆ y 4 ಇದೆ. ಓಕೆ, ಈಗ ಇದಿಷ್ಟು ನಾನು ರಬ್ ಮಾಡ್ತೀನಿ. ಈಗ ಪ್ಲಾಟಿಂಗ್ ಮಾಡೋಣ. ನೋಡಿ ಏನಿದೆ ಕೋಆರ್ಡಿನೇಟ್ಸ್? x 1 ಇದ್ರೆ y 4 ಇದೆ. ಸೊ ನೀವು ಗ್ರಾಫ್ ಬುಕ್ ಅಲ್ಲಿ ಮಾಡ್ತೀರಲ್ವಾ, ನೋಡಿ ಹೀಗೆ ತಗೊಂಡೋಗಿ 1 ಇದ್ದಲ್ಲಿ ಇಲ್ಲಿ 4 ಬರಬೇಕು ಇಲ್ಲಿ. ಸೊ ಇಲ್ಲಿ ಬರುತ್ತೆ. ಓಕೆ, ಸ್ಟ್ರೇಟ್ ಇದೇ ಲೈನ್ ತಗೊಂಡೋದ್ರೆ ಇಲ್ಲಿ 4 ಬರೋವರೆಗೂ ನೋಡ್ಬೇಕು. ಇಲ್ಲಿ ಈ ಸೈಡ್ 4 ಬಂದ್ರೆ ಇಲ್ಲಿ ಮಾರ್ಕ್ ಮಾಡಿ. ಆಯ್ತಾ? ಇನ್ನೊಂದೇನಿದೆ? x 2 ಇದ್ರೆ y 3 ಇದೆ. ಸೊ ಇದೇ 2 ಲೈನ್ ಹಿಂಗೆ ಸ್ಟ್ರೇಟ್ ಮೇಲೆ ತಗೊಂಡೋಗ್ರಿ. y +3 ಇದೆ ಅಲ್ವಾ, ಅದಕ್ಕೆ ಮೇಲೆ ತಗೊಂಡೋಗ್ಬೇಕು. ಇಲ್ಲಿ ಬಂತು. ಓಕೆ, ಈಗ ನಾವು ಅದಕ್ಕೆ ಒಂದು ಲೈನ್ ಡ್ರಾ ಮಾಡೋಣ. ಡ್ರಾ ಮಾಡಿದ್ವಿ. ಇಲ್ಲಿ ನಾವು ಬರೆಯೋಣ. ಏನಿದೆ ಕೋಆರ್ಡಿನೇಟ್ಸ್? 1 4 ಇದೆ. ಇಲ್ಲಿ 2 3 ಇದೆ. ಓಕೆ, ಈಗ ಸೆಕೆಂಡ್ ಈಕ್ವೇಶನ್ ನೋಡಿ ಏನಿದೆ? x 0 ಇದೆ. 0 ಅಂದ್ರೆ ಇಲ್ಲೇ ಆಯ್ತು. y 5 ಇದೆ. y 5 ಅಂದ್ರೆ ಇಲ್ಲೇ ಮೇಲೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಇನ್ನೊಂದೇನಿದೆ? 1 x 1 ಇದ್ರೆ y 4 ಇದೆ ಅಂದ್ರೆ ಇಲ್ಲೇ ಬಂತು. ನೋಡಿ ಈ ಲೈನ್ ಕೂಡ ಇಲ್ಲಿ ಹೋಗಿದೆ, ಈ ಲೈನ್ ಕೂಡ ಇಲ್ಲಿ ಹೋಗಿದೆ. ಅಂದ್ರೆ ಇಲ್ಲಿ ನಮ್ಗೆ ಏನ್ ಬಂದಿತ್ತು? ಕೋಇನ್ಸಿಡೆಂಟ್ ಬಂದಿತ್ತಲ್ವಾ ಲೈನ್ಸ್. ಸೊ ಲೈನ್ಸ್ ಕೋಇನ್ಸಿಡೆಂಟ್ ಅಂದ್ರೆ ಓವರ್ಲ್ಯಾಪ್ ಆಗ್ತವೆ. ಸೊ 1 4 ಅಂತ ಅದೇ ಇರುತ್ತೆ. ಇಲ್ಲಿ 0 5 ಅಂದ್ರೆ ನೋಡಿ ಇದೇ ಸ್ಟ್ರೇಟ್ ಲೈನ್ ಅಲ್ಲಿ ಬರುತ್ತೆ. ಅಂದ್ರೆ ನೋಡಿ ನಮ್ಗೆ ಇದು ಈಗ ಬಂದಿರೋದು. ಓಕೆ, ಈಗ ಮುಂಚೆ ಬಂದಿರೋದು ಈ ಲೈನ್ಸ್. ಇದು ಕೋಇನ್ಸಿಡೆಂಟ್ ಲೈನ್ಸ್ ಆಗಿರೋದ್ರಿಂದ ಇಲ್ಲಿ ಸೊಲ್ಯೂಷನ್ಸ್ ಮೆನಿ ಸೊಲ್ಯೂಷನ್ಸ್ ಇರ್ತವೆ ಅಲ್ವಾ, ಓವರ್ಲ್ಯಾಪ್ ಆಗಿರ್ತದಲ್ಲ ಲೈನು. ಸೊ ಅದಕ್ಕೆ ಇಲ್ಲಿ ಸೊಲ್ಯೂಷನ್ಸ್ ಸಾಕಷ್ಟು ಇರ್ತವೆ. ಸೊ ಇದಾಯ್ತು. ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ ಇದರಲ್ಲಿ ಸೆಕೆಂಡ್ ಒನ್ ಏನ್ ಕೊಟ್ಟಿದ್ದಾರೆ? x - 5 ಇಸ್ ಈಕ್ವಲ್ಸ್ ಟು 8 ಅಂತ ಒಂದು ಈಕ್ವೇಶನ್ ಇದೆ. ಇನ್ನೊಂದು ಈಕ್ವೇಶನ್ 3x - 3y ಇಸ್ ಈಕ್ವಲ್ಸ್ ಟು 16 ಅಂತ ಒಂದು ಈಕ್ವೇಶನ್ ಇದೆ. ಸೊ ಇದನ್ನ ಫಸ್ಟ್ ನಾವು ಕಂಪೇರ್ ಮಾಡಿ ನೋಡೋಣ, ಕನ್ಸಿಸ್ಟೆಂಟ್ ಇದೆನಾ ಇನ್ಕನ್ಸಿಸ್ಟೆಂಟ್ ಇದೆನಾ ಅಂತ. ಸೊ ಕಂಪೇರ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ? a1 ಅಪಾನ್ a2 ಹಾಕೊಂತೀವಿ. ಕೋಎಫಿಷಿಯಂಟ್ ಆಫ್ x ಫಸ್ಟ್ ಈಕ್ವೇಶನ್ ಅಲ್ಲಿ ಏನು ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಅದೇ ರೀತಿ ಸೆಕೆಂಡ್ ಈಕ್ವೇಶನ್ ಅಲ್ಲಿ 3 ಇದೆ. ಇದನ್ನು ಕ್ಯಾನ್ಸಲೇಷನ್ ಹೋಗಲ್ಲ, ಇಷ್ಟೇ. b1 ಅಪಾನ್ b2. b1 ಅಂದ್ರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ y ಏನು ಇಲ್ಲ ಅಂದ್ರೆ 1 ಇದೆ, -1 ಇದೆ. ಓಕೆ, ಅದೇ ರೀತಿ b2 ನಲ್ಲಿ ಏನಿದೆ? ಕೋಎಫಿಷಿಯಂಟ್ ಆಫ್ y -3 ಇದೆ. ಓಕೆ, ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು, 1/3 ಉಳಿತು. ನೋಡಿ ಇಲ್ಲಿ ರೇಷಿಯೋ ಸೇಮ್ ಆಯ್ತಲ್ವಾ? a1 ಅಪಾನ್ a2 ಇಸ್ ಈಕ್ವಲ್ಸ್ ಟು b1 ಅಪಾನ್ b2 ಆಯ್ತು. ಸೊ ನಾವು c1 ಅಪಾನ್ c2 ಕೂಡ ಕಂಪೇರ್ ಮಾಡೋಣ.
C1 ಏನಿದೆ 8 ಇದೆ, C2 ಏನಿದೆ 16 ಇದೆ. ಕ್ಯಾನ್ಸಲೇಷನ್ ಹೋಗುತ್ತೆ. ಸೊ 8 1 8 2 ಏನ್ ಬಂತು 1/2 ಬಂತು. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ A1/A2 ಇಸ್ ಈಕ್ವಲ್ಸ್ ಟು B1/B2 ಇದೆ ಅಲ್ವಾ. ಈ ಟೂ ರೇಷಿಯೋಸ್ ಸೇಮ್ ಇದಾವೆ. ಆದ್ರೆ C1/C2 ಏನಿದೆಯಲ್ಲ ಇದು 1/2 ಬಂತು. ಸೊ ಏನ್ ಹೇಳ್ಬೋದು ನಾವು ನಾಟ್ ಈಕ್ವಲ್ಸ್ ಟು ಅಂತ ಹೇಳ್ಬೋದು. ಸೊ ಈ ರೀತಿ ಇದ್ರೆ ನಾವೇನಂತ ಹೇಳ್ತೀವಿ, ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತೀವಿ. ಪ್ಯಾರಲಲ್ ಲೈನ್ಸ್ ಇದ್ರೆ ಲೀನಿಯರ್ ಈಕ್ವೇಶನ್ಸ್ ಏನ್ ಹೇಳ್ತೀವಿ, ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಓಕೆ, ಅವ್ರಷ್ಟೇ ಅಲ್ವಾ ಕೇಳಿರೋದು, ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದರೆ. ಇನ್ಕನ್ಸಿಸ್ಟೆಂಟ್ ಇದ್ರೆ ಇಲ್ಲಿಗೆ ಬಿಟ್ಬಿಡೋದು. ಕನ್ಸಿಸ್ಟೆಂಟ್ ಈಸ್ ಕನ್ಸಿಸ್ಟೆಂಟ್, ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ ಅಂತ ಹೇಳಿದ್ದಾರೆ. ಓಕೆ, ಈಗ ನೆಕ್ಸ್ಟ್ ಒನ್ ಮಾಡೋಣ. ನೋಡಿ, ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, 2x plus y minus 6 is equal to 0 ಅಂತ ಒಂದು ಇಕ್ವೇಶನ್ ಇದೆ. 4x minus 2y minus 4 is equal to 0 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಇದನ್ನು ಅದೇ ರೀತಿ ಕಂಪೇರ್ ಮಾಡೋಣ. ಫಸ್ಟ್ ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ನೋಡ್ಕೊಳ್ಳೋಣ. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ 2 ಅಪಾನ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇನ್ ಸೆಕೆಂಡ್ ಇಕ್ವೇಶನ್ ಇಸ್ 4. ಕ್ಯಾನ್ಸಲೇಷನ್ ಹೋಗುತ್ತೆ. ಸೊ 2 1 2 2 ಏನ್ ಬಂತು 1/2 ಬಂತು. ಈಗ B1/B2 ಮಾಡೋಣ. B1 ಕೋಎಫಿಷಿಯಂಟ್ ಆಫ್ y ಏನಿದೆ 1 ಇದೆ. B2 ಅಂದ್ರೆ ಸೆಕೆಂಡ್ ಇಕ್ವೇಶನ್ ಅಲ್ಲಿ -2 ಇದೆ ಅಲ್ವಾ. ಸೊ ಇಲ್ಲೇನಾಗ್ತಾ ಇದೆ, A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಆಗ್ತಾ ಇದೆ. ಇಲ್ಲಿ 1/2 ಇದೆ, ಇಲ್ಲಿ -1/2 ಇದೆ. ಸೊ ಇಲ್ಲಿ ಈಕ್ವಲ್ ಟು ಇಲ್ಲ. ಈಕ್ವಲ್ಸ್ ಟು ಇಲ್ಲ ಅಂತಂದ್ರೆ ನಾವೇನ್ ಹೇಳ್ತೀವಿ, ಲೈನ್ಸ್ ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂತ ಹೇಳ್ತೀವಿ. ಲೀನಿಯರ್ ಈಕ್ವೇಶನ್ಸ್ ಆರ್ ಕನ್ಸಿಸ್ಟೆಂಟ್ ಅಲ್ವಾ. ಸೊ ಲೀನಿಯರ್ ಈಕ್ವೇಶನ್ ಕನ್ಸಿಸ್ಟೆಂಟ್ ಇದ್ರೆ ನಾವೇನ್ ಮಾಡ್ಬೇಕು, ಗ್ರಾಫಿಕಲಿ ಶೋ ಮಾಡ್ಬೇಕು. ಓಕೆ, ಸೊ ಅದಕ್ಕೂ ಮುಂಚೆ ಏನ್ ಮಾಡ್ಕೋಬೇಕು ನಾವು, ಈ ರೀತಿ ಬಾಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಎಕ್ಸ್ ವೈ ಅಂತ ಹಾಕೊಳ್ಳೋಣ. ಫಸ್ಟ್ ಇಕ್ವೇಶನ್ ಏನಿದೆ 2x plus y minus 6 is equals to 0 ಇದೆ. ಸೊ ಈಗ ನಾವು ಎಕ್ಸ್ ಪ್ಲೇಸ್ ಅಲ್ಲಿ ಏನಾದ್ರೂ ನಂಬರ್ಸ್ ತಗೋಬೇಕು. ಎಕ್ಸ್ ಇಸ್ ಈಕ್ವಲ್ಸ್ ಟು 1 ತಗೊಳ್ಳೋಣ. ಇಲ್ಲಿ 1 ಹಾಕೋಣ. ಸೊ ಎಕ್ಸ್ ಇಸ್ ಈಕ್ವಲ್ಸ್ 1 ತಗೊಂಡ್ರೆ ಎಕ್ಸ್ ಪ್ಲೇಸ್ ಅಲ್ಲಿ 1 ಹಾಕೋಬೇಕು. ವೈ ಈ -6 ನ ಈಕ್ವಲ್ಸ್ ಈ ಕಡೆ ಕಳಿಸಿದ್ರೆ +6 ಆಯ್ತು. ಓಕೆ, 2 1 2 ಇಲ್ಲಿ ಬರೀತೀನಿ. 2 plus y is equals to 6. y is equals to 6. ಈ 2 ಈಕ್ವಲ್ಸ್ ಈ ಕಡೆ ಬಂದ್ರೆ -2 ಆಯ್ತು. 6 - 2 ಎಷ್ಟಾಯ್ತು, y is equals to 4 ಬಂತು. ಸೊ ಇಲ್ಲಿ ಬರೀತೀನಿ. ಈಗ ಇನ್ನೊಂದು ನಂಬರ್ ತಗೋಬೇಕು. ಸೊ x is equals to 2 ತಗೊಳ್ಳೋಣ. ಸೇಮ್ ಈಕ್ವೇಶನ್ 2x plus y is equals to 6. ಡೈರೆಕ್ಟ್ ಇಲ್ಲಿ ಈ ಕಡೆ ಹಾಕಿದೀನಿ. ಓಕೆ, ಎಕ್ಸ್ ಪ್ಲೇಸ್ ಅಲ್ಲಿ 2 ಹಾಕೋಣ. ಸೊ 2 into 2 plus y is equals to 6 ಆಯ್ತು. 2 2s are 4 plus y is equals to 6. y is equals to 6. ಈ 4 ಈಕ್ವಲ್ಸ್ ಈ ಕಡೆ ಬಂದ್ರೆ -4 ಆಯ್ತು. y is equals to 6 - 4 is 2 ಬಂತು. ಸೊ 2 ಬಂತು. ಓಕೆ, ಅದೇ ರೀತಿ ಇನ್ನೊಂದು ಇಕ್ವೇಶನ್ಗೂ ಮಾಡೋಣ. ಇಲ್ಲಿ ಇಕ್ವೇಶನ್ ಏನಿದೆ 4x - 2y - 4 is equals to 0 ಇದೆ. ಈ -4 ನ ಈ ಕಡೆ ಕಳಿಸಿದ್ರೆ +4 ಆಗತ್ತೆ. ಈಗ ನಾವು ಎಕ್ಸ್ ವ್ಯಾಲ್ಯೂ ತಗೊಳ್ಳೋಣ. ಸಪೋಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ತಗೊಳ್ಳೋಣ. ತಗೊಂಡ್ರೆ ಇದಿಷ್ಟು 0 ಆಗ್ಬಿಡತ್ತೆ. ಓಕೆ, 4 ಇಂಟು ಎಕ್ಸ್ ಪ್ಲೇಸ್ ಅಲ್ಲಿ 0 ಹಾಕೋಣ. -2y ಈ -4 ನ ಈ ಕಡೆ ಕಳ್ಸೋಣ. +4 ಆಯ್ತು. ಇದಿಷ್ಟು 0 ಆಯ್ತು. ಸೊ -2y is equals to 4 ಆಯ್ತು.
y is equals to 4. ಈ -2 ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ಮೈನಸ್ ಹಾಗೆ ಇಡಬೇಕು. 2 1 2 2. ಸೊ ಏನ್ ಬಂತು? y is equals to -2 ಇದೆ ನೋಡಿ. ಮೈನಸ್ ಇಗ್ನೋರ್ ಮಾಡಬಾರ್ದು. x 0 ತಗೊಂಡ್ರೆ y -2 ಇದೆ. ಓಕೆ, ಈಗ ಮತ್ತೆ ಅದೇ ರೀತಿ x is equals to ಏನ್ ತಗೊಳ್ಳೋಣ? 1 ತಗೊಳ್ಳೋಣ. ಓಕೆ, ಸೊ 4 into x plus 1 ಹಾಕೋಣ. -2y is equals to 4. 4 1 4 -2y is equals to 4. 2y -2y is equals to 4. ಈ 4 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ -4 ಆಯ್ತು. 4 4 0 ಆಯ್ತು. ಸೊ y is equals to 0 upon ಈ -2 ನ ಈಕ್ವಲ್ಸ್ ಟು ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. ನೋಡಿ, 0 ಡಿವೈಡೆಡ್ ಬೈ ಎನಿ ನಂಬರ್ is equals to 0. ಸೊ y is equals to ಏನ್ ಬಂತು ನಮ್ಗೆ? 0 ಬಂತು. ನಾವೇನ್ ತಗೊಂಡಿದ್ವಿ? x ಗೆ 1 ತಗೊಂಡಿದ್ವಿ, y ಗೆ 0 ಬಂತು. ಓಕೆ, ಈಗ ಗ್ರಾಫಿಕಲಿ ರೆಪ್ರೆಸೆಂಟ್ ಮಾಡೋಣ. ನೋಡಿ, ಈಗ ಪ್ಲಾಟಿಂಗ್ ಮಾಡೋಣ. ಏನಿದಾವ್ ಕೋಆರ್ಡಿನೇಟ್ಸ್ ನೋಡಿ. x 1 ಇದ್ರೆ y 4 ಇದೆ. ಸೊ ಈ 1 ಲೈನ್ಗೆ ಹಿಂಗೆ ತಗೊಂಡೋಗ್ರಿ ಗ್ರಾಫ್ ಪೇಪರ್ ಮೇಲೆ. 4 ಎಲ್ಲಿ ಬರುತ್ತೋ ಇಲ್ಲಿ y ನಲ್ಲಿ ಆ ಲೈನ್ ವರೆಗೂ ಈ 1 ನ ತಗೊಂಡೋಗ್ಬೇಕು. ಸ್ಕೇಲ್ ಅಲ್ಲಿ ನೋಡಿ, ಇಲ್ಲಿ ಸ್ಟಾಪ್ ಮಾಡಿ. ಓಕೆ, ಇಲ್ಲಿ ಮಾರ್ಕ್ ಮಾಡಿ. ಆಯ್ತಾ? ಈಗ ಸೆಕೆಂಡ್ ಒನ್ ನೋಡಿ. x 2 ಇದ್ರೆ y ನು 2 ಇದೆ, +2 ಇದೆ ಅಂದ್ರೆ ಇಲ್ಲಿ ಹಿಂಗೆ ತಗೊಂಡೋಗ್ರಿ. ಮೇಲೆನೆ ಇಲ್ಲಿ ಬರುತ್ತೆ. ಇಲ್ಲಿ 2 ಇದೆ ಅಲ್ವಾ? ಸೊ ಈ ರೀತಿ ಆದ್ರೆ ಈಗ ನಾವು ಲೈನ್ ಡ್ರಾ ಮಾಡೋಣ. ಇಲ್ಲಿ 1 4 ಅಂತ ಬರೆಯೋಣ. ಇಲ್ಲಿ 2 2 ಅಂತ ಬರೆಯೋಣ. ಈಗ ಸೆಕೆಂಡ್ ಇಕ್ವೇಶನ್ ನೋಡಿ. x 0 ಇದ್ರೆ y -2 ಇದೆ ಅಂದ್ರೆ -2 ಅಂದ್ರೆ ಕೆಳಗಡೆ ಬರಬೇಕು. ಅಂದ್ರೆ ಇಲ್ಲಿ ಬರುತ್ತೆ ನೋಡಿ. x 0 ಅಂದ್ರೆ ಇಲ್ಲೇ ರೈಟ್ ಸೈಡ್ ಇಲ್ಲ, ಲೆಫ್ಟ್ ಸೈಡ್ ಇಲ್ಲ. ಓಕೆ, ಇನ್ನೊಂದೇನಿದೆ? 1 0 ಅಂದ್ರೆ x 1 ಇದ್ರೆ y 0 ಇದೆ ಅಂದ್ರೆ ಇಲ್ಲೇ. ಓಕೆ, ಈಗ ಇಲ್ಲಿ ಲೈನ್ ಡ್ರಾ ಮಾಡೋಣ. ನೋಡಿ, ಈ ರೀತಿ ಇಟ್ಕೊಂಡು ಕರೆಕ್ಟ್ ಈ ರೀತಿ ಡ್ರಾ ಮಾಡಿ. ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾವಲ್ವಾ? 2 ಲೈನ್ಸ್ ಇಲ್ಲಿ ಇಂಟರ್ಸೆಕ್ಟ್ ಆಗ್ತಾ ಇದೆಯಲ್ಲ, ಈ ಪಾಯಿಂಟ್ ನಮ್ದು ಸೊಲ್ಯೂಷನ್. ಯಾಕಂದ್ರೆ ಇದು ನಮ್ಗೇನ್ ಬಂದಿತ್ತು ಕಂಪೇರ್ ಮಾಡಿದಾಗ? ಇಂಟರ್ಸೆಕ್ಟ್ ಅಟ್ ಎ ಪಾಯಿಂಟ್ ಅಂದ್ರೆ ಓನ್ಲಿ 1 ಸೊಲ್ಯೂಷನ್ ಇರುತ್ತೆ. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನಿದೆ ಆಲ್ರೆಡಿ ನಾವಿಲ್ಲಿ ಬರ್ದಿದೀವಿ ನೋಡಿ, 2 2 ಅಂತ. ಅಂದ್ರೆ 2 2 ಅಂದ್ರೆ x is equals to 2 ಇದೆ, y is equals to 2 ಇದೆ. ದಿಸ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ನೋಡಿ. ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ? 2x - 2y - 2 is equals to 0 ಅಂತ ಒಂದು ಇಕ್ವೇಶನ್ ಇದೆ. 4x - 4y - 5 is equals to 0 ಅಂತ ಇನ್ನೊಂದು ಇಕ್ವೇಶನ್ ಇದೆ. ಫಸ್ಟ್ ಇದನ್ನು ಕಂಪೇರ್ ಮಾಡೋಣ. a1 upon a2 ಕನ್ಸಿಸ್ಟೆಂಟ್ ಇನ್ಕನ್ಸಿಸ್ಟೆಂಟ್ ಅಂತ ನೋಡ್ಬೇಕಲ್ವಾ? ಸೊ a1 ಅಂದ್ರೆ ಕೋಎಫಿಷಿಯಂಟ್ ಆಫ್ x ಏನಿದೆ, ಒಂದು ಇಕ್ವೇಶನ್ 2 ಇದೆ, ಇನ್ನೊಂದು ಇಕ್ವೇಶನ್ 4 ಇದೆ. ಕ್ಯಾನ್ಸಲ್ ಮಾಡೋಣ. 2 1 2 2. ಸೊ ಏನ್ ಬಂತು? 1 upon 2 ಬಂತು. ಈಗ b1 upon b2 ಮಾಡೋಣ. b1 ಏನಿದೆ ಅಂದ್ರೆ ಕೋಎಫಿಷಿಯಂಟ್ ಆಫ್ y ಏನಿದೆ, -2 ಇದೆ. ಅದೇ ರೀತಿ ಸೆಕೆಂಡ್ ಇಕ್ವೇಶನ್ ಅಲ್ಲಿ -4 ಇದೆ. ಅಂದ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯ್ತು. 2 1 2 2. ಸೊ ಏನ್ ಬಂತು? 1 upon 2 ಬಂತು. ಇಲ್ಲೇನ್ ನೋಡ್ತಾ ಇದ್ದೀವಿ? ಎರಡು ರೇಷಿಯೋ ಸೇಮ್ ಇದಾವೆ. a1 upon a2 is equals to b1 upon b2. ಸೊ ನಾವು ಕಾನ್ಸ್ಟೆಂಟ್ ಕೂಡ ಕಂಪೇರ್ ಮಾಡಬೇಕು.
ಸೊ ಕಾನ್ಸ್ಟೆಂಟ್ ಏನಿದೆ -2 ಒಂದರಲ್ಲಿದೆ, -5 ಒಂದರಲ್ಲಿದೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಏನು ಉಳಿತು? 2/5 ಉಳಿತು. ಅಂದ್ರೆ ಇಲ್ಲೇನಾಗ್ತಾ ಇದೆ? A1/A2 ಈಸ್ ಈಕ್ವಲ್ಸ್ ಟು B1/B2 C1/C2 ಗೆ ನಾಟ್ ಈಕ್ವಲ್ಸ್ ಟು ಆಗ್ತಾ ಇದೆ ಅಲ್ವಾ? ಈ A1A2 1/2 ಇದೆ, ಇದನ್ನು 1/2 ಇದೆ, ಆದ್ರೆ ಕಾನ್ಸ್ಟೆಂಟ್ ಏನಿದೆ? 2/5 ಇದೆ ಅಲ್ವಾ? ಇಲ್ಲಿ ನಾಟ್ ಈಕ್ವಲ್ಸ್ ಟು ಬಂತು. ಈ ರೀತಿ ಇದ್ರೆ ನಾವೇನಂತ ಕರಿತೀವಿ? ಲೈನ್ಸ್ ಆರ್ ಪ್ಯಾರಲಲ್ ಅಂತ ಕರಿತೀವಿ. ಲೈನ್ಸ್ ಆರ್ ಪ್ಯಾರಲಲ್ ಇದ್ರೆ ಏನಂತ ಹೇಳ್ತೀವಿ? ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಲ್ವಾ? ಲೀನಿಯರ್ ಈಕ್ವೇಶನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ತೀವಿ, ಅಲ್ಲಿ ಸೊಲ್ಯೂಷನ್ ಇರಲ್ಲ ಅಂತ ಅರ್ಥ. ಸೊ ಇನ್ಕನ್ಸಿಸ್ಟೆಂಟ್ ಇದ್ರೆ ನಾವೇನು ಗ್ರಾಫಿಕಲಿ ಶೋ ಮಾಡೋದೇನು ಬೇಕಾಗಿಲ್ಲ. ದಿಸ್ ಇಸ್ ದ ಆನ್ಸರ್. ಓಕೆ, ಈಗ ನೆಕ್ಸ್ಟ್